ಸುಳ್ಳು ಸುಳ್ಳು ಸುಳ್ಳು. ಓಕೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಯೂಟ್ಯೂಬು, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದು ಫೇಕ್ ನ್ಯೂಸ್ ಇದೆ, ಅಂದ್ರೆ ಅದು ರಿಯಲ್ ಅಲ್ಲ, ನಿಜವಾದ ಸುದ್ದಿ ಅಲ್ಲ. ಅದೇ ನ್ಯೂಸ್ಪ ಅಂದ್ರೆ 104 ನಂಬರ್ಗೆ, 104 ನಂಬರ್ಗೆ ನೀವು ಡಯಲ್ ಮಾಡಿದರೆ ಬ್ಲಡ್ ಆನ್ ಕಾಲ್, ಯಾವುದು ಬ್ಲಡ್ ಆನ್ ಕಾಲ್ ಅನ್ನುವ ಒಂದು ಯೋಜನೆ ಅಡಿಯಲ್ಲಿ, ಒಂದು ಸಿಸ್ಟಮ್ ಅಡಿಯಲ್ಲಿ ನಿಮ್ಗೆ ಏನು ಬರ್ತೈತಪ್ಪ ಅಂದ್ರೆ 40 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಿದಿನ್ 40 ಮಿನಿಟ್ಸ್, 40 ನಿಮಿಷ ಒಳಗೆ ನಿಮ್ಗೆ ರಕ್ತ ಬ್ಲಡ್ ಅವೈಲೇಬಲ್ ಆಕತಿ. ಮತ್ತು ಪರ್ ಬಾಟಲ್ಗೆ, ಒಂದು ಬಾಟ್ಲಿಗೆ 450 ರೂಪಾಯಿ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಣೆ ವೆಚ್ಚ ಆಗಿ 100 ರೂಪಾಯಿ ಕೊಡಬೇಕು. ನೀವು 104 ನಂಬರ್ಗೆ ಡಯಲ್ ಮಾಡ್ರೆ ಇಮ್ಮಿಡಿಯೇಟ್ಲಿ ನಿಮ್ಗೆ 40 ನಿಮಿಷ ಒಳಗೆ 40 ಕಿಲೋಮೀಟ್ರ್ ವ್ಯಾಪ್ತಿ ಒಳಗೆ, ಸ್ಕೋಪ್ ಒಳಗೆ ಏನಾಕತಿ ನಿಮ್ಗೆ ಬ್ಲಡ್ ರೀಚ್ ಆಕತಿ ಅಂತಕ್ಕಂಥ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಆದರೆ ಇದನ್ನು NDTV ಅವರು ಫ್ಯಾಕ್ಟ್ ಚೆಕ್ ಮಾಡ್ಯಾರು. ಅಂದರೆ ಇದು ಸರಿ ಐತು ಅಥವಾ ತಪ್ಪು ಮಾಹಿತಿ ಐತು ಅನ್ನೋದನ್ನು ಚೆಕ್ ಮಾಡಿದಾಗ ಏನು ಕಂಡು ಬಂದೈತಪ್ಪ ಅಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಯಾವುದೇ ಒಂದು ನಂಬರನ್ನು, ಅಂದರೆ ಬ್ಲಡ್ ಸಪ್ಲೈಗಾಗಿ ಪಾರ್ಟಿಕ್ಯುಲರ್ ನಂಬರನ್ನು, ಯಾವುದೇ ಪಾರ್ಟಿಕ್ಯುಲರ್ ನಂಬರನ್ನು ಯೂಸ್ ಮಾಡ್ತಾ ಇಲ್ಲ. ಈ 104 ಅನ್ನತಕ್ಕಂಥ ನಂಬರ್ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳಿಗಾಗಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಕೀಮ್ಗಳಿಗಾಗಿ ಇಟ್ಟಂತಹ ನಂಬರ್ ಇದು 104 ಆಗೈತಿ. ಹೌದಾ? ಆದ್ದರಿಂದ ಯಾರೂ ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡ್ರಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದಪ್ಪ ಅಂದ್ರೆ ಟಿ ವಿ ಮೇಲೆ ನೋಡಬೇಕು ಅಥವಾ ನ್ಯೂಸ್ ಪೇಪರ್ ನೋಡಬೇಕು. ಅದರಲ್ಲಿ ಬರ್ತಕ್ಕಂಥ ಸುದ್ದಿಗಳು ಮಾತ್ರ ನಿಖರಾಗಿರ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಸುದ್ದಿಗಳು ಸುಳ್ಳಾಗಿರ್ತವೆ. ಎಲ್ಲ ಅಂತ ಹೇಳಂಗಿಲ್ಲ, ಫ್ಯೂ ಆಫ್ ದೆಮ್, ಅವುಗಳಲ್ಲಿ ಸ್ವಲ್ಪ ಸುಳ್ಳಾಗಿರ್ತವೆ. ಆದ್ದರಿಂದ ಈ ಒಂದು ಸುದ್ದಿ ಅಂದರೆ 104 ನಂಬರ್ಗೆ ಡಯಲ್ ಮಾಡ್ರೆ ನಿಮ್ಗೆ ಬ್ಲಡ್ ಸಿಗ್ತೈತಪ್ಪ ಅನ್ನೋದು ಒಂದು ರಾಂಗ್ ಇನ್ಫಾರ್ಮೇಷನ್ ಐತಿ. ಆದ್ದರಿಂದ ಯಾರೂ ಈ ಸುದ್ದಿಗೆ ಒಂದು ಕಿವಿ ಕೊಡಬೇಡ್ರಿ.